ಶಕ್ತಿವಿಶಿಷ್ಟ ಪರಬ್ರಹ್ಮಣೇ ನಮಃ. ಪಂಡಿತಂ ಪಂಡಿತಾರಾಧ್ಯಂ ಪಿಂಡಾದಿಸ್ಥಲಬೋಧಕಂ ಅಖಂಡಂ ದಂಡವದ್ವಂದೇ ಸೂರ್ಯಮಂಡಲಮಂಡಿತಂ. ಸದಾ ಸ್ಮರಣೀಯರಾದ ಶ್ರೀಶೈಲ ಪೀಠದ ಗುರು ಪರಂಪರೆಯನ್ನು, ಭ್ರಮರಾಂಭ ಮಲ್ಲಿಕಾರ್ಜುನ ಸ್ವಾಮಿಯರನ್ನು, ಭದ್ರಕಾಳಿ ಸಮೇತ ವೀರಭದ್ರೇಶ್ವರ ಹಾಗೂ ಕಾಡಸಿದ್ದೇಶ್ವರರನ್ನು ಮನದಲ್ಲಿ ನೆನೆದು ಯುಗಾದಿ ಬ್ರಹ್ಮೋತ್ಸವದ ಅಂಗವಾಗಿ ಶ್ರೀಶೈಲದ ಅಡಕೇಶ್ವರ ಪರಿಸರದಲ್ಲಿ ನಡೆಯುತ್ತಿರುವ ಮಹಾದಾಸೋಹದ ಈ ಶಿವಾನುಭವ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಇದರ ರೂವಾರಿಗಳಾಗಿ ಜಗತ್ತಿನ ತುಂಬೆಲ್ಲ ದಾಸೋಹದ ಮಹಿಮೆಯನ್ನು ಸಾರ್ತಾ ಬರ್ತಾ ಇರುವಂತಹ ಬಂಡಿಗಣಿಯ ನೀಲಮಾಣಿಕ ಮಠದ ದಾಸೋಹ ರತ್ನ ಚಕ್ರವರ್ತಿ ಅನ್ನದಾನೇಶ್ವರ ಮಹಾಸ್ವಾಮಿಗಳವರೇ, ಇಲ್ಲಿ ತನಕ ಜುಗಲ್ಬಂದಿ ಧರ್ಮ ಸಂದೇಶವನ್ನು ನೀಡಿರುವಂತಹ ಬಾವಲತ್ತಿಯ ಸ್ವಾಮಿಗಳವರೇ, ಉಪಸ್ಥಿತರಿರುವಂತಹ ನೀಲಗಲ್ಲದ ಶ್ರೀಗಳವರೇ, ಈ ದಾಸೋಹದ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ದಾಸೋಹವನ್ನು ನಮ್ಮೆಲ್ಲರ ಸೇವೆಯ ಮೂಲಕ ಯಶಸ್ವಿಗೊಳಿಸ್ತಾ ಇರುವಂತಹ ಸಮಸ್ತ ಸದ್ಭಕ್ತ ಮಹಾಜನಗಳೇ, ವಾತ್ಸಲ್ಯ ಮೂರ್ತಿಗಳಾದ ಮಾತೆಯರೇ ಹಾಗೂ ಮುದ್ದು ಮಕ್ಕಳೇ, ಶ್ರೀಶೈಲ ಇದೊಂದು ಪವಿತ್ರವಾಗಿರುವಂಥ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯ ಅದು ಮಲ್ಲಯ್ಯನಿಗೇನೆ ಸಮರ್ಪಣೆ ಆಗ್ತವೆ. ನಡೆದದ್ದೆಲ್ಲ ಯಾತ್ರೆ ಆಗ್ತದೆ, ನುಡಿದದ್ದೆಲ್ಲ ಮಂತ್ರ ಆಗ್ತದೆ, ಮಾಡಿದ್ದೆಲ್ಲ ಪೂಜೆ ಆಗ್ತದೆ. ಆ ಶಕ್ತಿ ಈ ಶ್ರೀಶೈಲದಲ್ಲಿ ಐತಿ. ಇಲ್ಲಿವರೆಗೆ ಅನ್ನದಾನೇಶ್ವರ ಸ್ವಾಮಿಗಳವರು, ಬಾವಲತ್ತಿ ಸ್ವಾಮಿಗಳವರು ತಮ್ಮ ಅನಿಸಿಕೆಯನ್ನು ಭಾವಪೂರ್ಣವಾಗಿ ಎಲ್ಲರ ಮುಂದೆ ಹಂಚಿಕೊಂಡಿದ್ದಾರೆ. ಅವು ಮಾತಲ್ಲ, ಅವು ಮಲ್ಲಯ್ಯನಿಗೆ ಮಂತ್ರ ಆಗಿದ್ದು ಅಂತ ನಾವು ಭಾವಿಸಿಕೊಳ್ಬೇಕು. ಬಂಡಿಗಣಿಯ ಕೀರ್ತಿ ಅದು ಹಲವಾರು ರಾಜ್ಯದ ತುಂಬೆಲ್ಲ ಬೆಳೀತಾ ಇದೆ. ಕರ್ನಾಟಕದ ಒಂದು ಸಣ್ಣ ಹಳ್ಳಿ ಬಂಡಿಗಣಿ ಅಂದ್ರೆ ಜಮಖಂಡಿ ತಾಲೂಕಿನೊಳಗೆ ಹಂಗೆ ಎಣಿಸಿದ್ರೆ 1,000 ಮನೆ ಸಹಿತ ಇಲ್ಲ. ಅಲ್ಲಿ ಒಂದು ಸಣ್ಣ ಹಳ್ಳಿ. ಆದರೆ ಇವತ್ತು ಬಂಡಿಗಣಿ ಹೆಸರನ್ನು, ಆ ಬಂಡಿಗಣಿ ಊರಿನ ಹೆಸರನ್ನು ಸುಮಾರು 4 ರಾಜ್ಯಗಳಲ್ಲಿ ನೆನಪು ಮಾಡ್ಕೊಳ್ತಾರೆ. ಅಂದರೆ ಅದಕ್ಕೆ ಕಾರಣ ಅನ್ನದಾನೇಶ್ವರ ಸ್ವಾಮಿಗಳು. ಕರ್ನಾಟಕದ ತುಂಬೆಲ್ಲ ದಾಸೋಹ ನಡೀತಾವ.
ಆಂಧ್ರದ ಶ್ರೀಶೈಲದಲ್ಲಿ ದೊಡ್ಡ ದಾಸೋಹ ನಡೀತದ. ಮಹಾರಾಷ್ಟ್ರದ ಪಂಢರಪುರದಲ್ಲೂ ಬಹಳ ದೊಡ್ಡ ದಾಸೋಹ ನಡೀತದ. ಹಿಂಗೆ ಬೇರೆ ಬೇರೆ ರಾಜ್ಯಗಳಲ್ಲೆಲ್ಲ ಕೂಡ ದಾಸೋಹ ಮಾಡೋದ್ರ ಮೂಲಕ ಬಂಡಿಗಣಿ ಕೀರ್ತಿಯನ್ನು ಬಾನೆತ್ತರಕ್ಕೆ ಬೆಳಗಿಸಿರುವಂತಹ ಒಂದು ಕೀರ್ತಿ ಅದು ಚಕ್ರವರ್ತಿ ಅನ್ನದಾನ ಸ್ವಾಮಿಗಳವರಿಗೆ ಸಲ್ಲಬೇಕಾಗಿರುವಂತಹ. ಬಹಳ ಜನ ಗಳಿಸ್ತಾರ, ಉಳಿಸ್ತಾರ, ಬೆಳೆಸ್ತಾರ. ಹೌದಿಲ್ಲ? ಬಹಳ ಜನ ಅನ್ನೋಕ್ಕೇನು ಎಲ್ಲರೂ ಗಳಿಸ್ತಾರ, ಉಳಿಸ್ತಾರ, ಬೆಳೆಸ್ತಾರ. ಆದರೆ ಹೆಂಗೆ ಬಳಸಬೇಕನ್ನೋದು ಗೊತ್ತಿಲ್ಲ ಅವರಿಗೆ. ಗಳಿಸಿದ್ದನ್ನೇ, ಉಳಿಸಿದ್ದನ್ನೇ, ಬೆಳೆಸಿದ್ದನ್ನು ಹೆಂಗೆ ಬಳಸಬೇಕು ಅನ್ನೋದನ್ನು ಕಲಿಬೇಕು ಅಂದರೆ ಅದು ಬಂಡಿಗಣಿ ಮಠಕ್ಕೆ ಬರಬೇಕು. ದಾಸೋಹದ ಸಲುವಾಗಿ ಇಷ್ಟೆಲ್ಲ ಬಳಸ್ತಾರೆ ಅವರು. ಮತ್ತು ಯಾರು ಕರೆ ಬಳಸ್ತಾರೋ ಅವರೇ ಗಳಿಸ್ತಾರ. ಯಾರು ಬಳಸ್ತಾರೋ ಅವರೇ ಗಳಿಸ್ತಾರ. ಆದರೆ ಯಾರು ಗಳಿಸೋರು, ಉಳಿಸೋರು, ಬೆಳೆಸೋರು ಇರ್ತಾರಲ್ಲ, ಅವ್ರು ಬರೀ ದುಡ್ಡು ಗಳಿಸ್ಬೋದು. ಆದ್ರೆ ಕೀರ್ತಿ ಮತ್ತು ಸದ್ಭಕ್ತರನ್ನು ಯಾರು ಗಳಿಸ್ಲಿಕ್ಕೆ ಸಾಧ್ಯ ಅಂದ್ರೆ ತಾವು ಗಳಿಸಿದ್ದನ್ನು ಯಾರು ಚೆನ್ನಾಗಿ ಬಳಸ್ತಾರೋ ಅವರೇ ಇಂಥದ್ದನ್ನೆಲ್ಲ ಗಳಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಎಲ್ಲ ಕಡೆಗೂ ಅನ್ನದಾನೇಶ್ವರ ಮಹಾಸ್ವಾಮಿಗಳವರು ದಾಸೋಹವನ್ನು ಮಾಡ್ತಾ ಬಂದವರಾಗಿದ್ದಾರೆ. ಬಹಳ ಜನ ನೀವು ಯಡೂರಿಗೆ ಬಂದವರಿದ್ದೀರಿ. ಇಷ್ಟೆಲ್ಲ ಮಂದಿಗೆ ಒಮ್ಮೆ ಪಾಠ ಸಿಗಂಗಿಲ್ಲ. ಅಲ್ಲೇ ವರ್ಷ ಒಂದೊಂದು ಗುಂಪು ಕರ್ಕೊಂಡ್ಬಂದು ಸೇವೆ ಮಾಡೋ ಅವಕಾಶವನ್ನು ನಿಮಗೆ ಕೊಟ್ಟಿರ್ತಾರೆ. ಅಲ್ಲಿ ಕೂಡ 3 ದಿನಗಳ ಕಾಲ ಲಕ್ಷಾಂತರ ಜನರಿಗೆ ಪ್ರಸಾದ ಮಾಡಿಸಿ ಜಾತ್ರೆ ವೈಭವವನ್ನು 2 ಪಟ್ಟು ಹೆಚ್ಚು ಮಾಡಿರುವಂಥ ಕೀರ್ತಿ ಅದು ಬಂಡಿಗಣಿ ಸ್ವಾಮಿಗಳಿಗೆ ಸಲ್ಲಬೇಕಾಗಿರುವಂಥದ್ದು. ಅವರಲ್ಲಿರೋ ದೊಡ್ಡ ಭಾವ ಏನು ಅಂದ್ರೆ, ಬಹಳ ಜನ ಮಾಡಿದ್ದನ್ನು ತಾವು ಉಣಬೇಕು ಅಂತ ಮೊದಲು ಬಯಸ್ತಿರ್ತಾರೆ. ದಾಸೋಹ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಮಾಡಿದ್ದನ್ನ ಉಂಡು ಉಳಿದ ಮೇಲೆ ನೀಡೋದು ದಾಸೋಹ ಅಲ್ಲ. ಯಾರು ಮನೆಗೆ ಬಂದ್ರೆ ನೀವೇನು ಮಾಡ್ತೀರಿ? ನಿಮಗೆ ಮಾಡ್ಕೊಂಡಿದ್ದನ್ನ ಊಟಕ್ಕೆ ಎಷ್ಟು ಬೇಕು ಅಷ್ಟು ಮುಟಕ್ಕಿಂತ ಮೊದಲು ಬಂದ್ರಂದ್ರೆ ಊಟಕ್ಕೆ ತೆಗೆದಿಟ್ಟು ಹೆಚ್ಚುವರಿ ಇತ್ತಂದ್ರೆ ನೀಡ್ತೀರಿ. ಇಲ್ಲ ಊಟ ಆಗಿತ್ತು ಅಂದ್ರೆ ಉಳಿದಿತ್ತು ಅಂದ್ರೆ ನೀಡ್ತೀರಿ. ಅದು ದಾಸೋಹ ಅಲ್ಲ. ದಾಸೋಹ ಅಂತ ಯಾವುದಕ್ಕೆ ಕರೀತಾರಂದ್ರೆ, ಮಾಡಿದ್ರೊಳಗೆ ಮೊದಲು ನೀಡಬೇಕು, ಉಳಿತಂದ್ರೆ ಉಣ್ಬೇಕಂತ. ನೀಡಿದ ಮೇಲೆ ಉಳಿತಂದ್ರೆ ಉಣ್ಬೇಕು, ಉಂಡ ಮೇಲೆ ಉಳಿತಂದ್ರೆ ನೀಡೋದು ದಾಸೋಹ ಅಲ್ಲ. ನೀಡಿದ ಮೇಲೆ ಉಳಿತಂದ್ರೆ ಉಣ್ಣೋದು ಅದು ನಿಜವಾಗಿರುವಂಥ ದಾಸೋಹ ಅಂತ ಕರೆಸ್ಕೊಳ್ತದ. ಅಂಥ ದಾಸೋಹವನ್ನು ಯಾರು ಮಾಡ್ತಾರಂದ್ರೆ ಅದು ಬಂಡಿಗಣಿ ಸ್ವಾಮಿಗಳು ಮಾಡ್ತಾ ಇದ್ದಾರೆ. ಅಂತೇನೆ ಇವತ್ತು ಅವರ ದಾಸೋಹ ಅದು ಜಗಜ್ಜಾಹೀರಾಗ್ಯದ. ಪ್ರಪಂಚದ ತುಂಬೆಲ್ಲ ತನ್ನ ಕೀರ್ತಿಯನ್ನು ಬೆಳಗಿಸಿಕೊಂಡದ. ನೀವೊಂದು ಸ್ವಲ್ಪ ವಿಚಾರ ಮಾಡ್ರಿ. ಇಲ್ಲಿ ಮಾಡಿದ ಅಡುಗೆನ ನಿಮ್ಮ ಮನ್ಯಾಗೂ ಮಾಡ್ತಾರ, ಅಲ್ಲಿನೂ ನೀವು ಊಟ ಮಾಡ್ತೀರಿ. ಅಲ್ಲಿ ಮಾಡಿದ ಊಟಕ್ಕೆ ನೀವೇನಂತೀರಿ? ಊಟ ಮಾಡಿದ್ವಿ ಅಂತೀರಿ. ನಿಮ್ಮ ಮನ್ಯಾಗ ಮಾಡ್ಕೊಂಡಿದ್ದಕ್ಕೆ ಊಟ ಮಾಡಿದ್ವಿ ಅಂತೀರಿ. ಇಲ್ಲಿ ಬಂದು ಅದನ್ನ ಮಾಡಿದ್ರೆ ಪ್ರಸಾದ ತಗೊಂಡ್ವಿ ಅಂತೀರಿ. ಮತ್ತು ಅಲ್ಲೇ ಇಲ್ಲ ಏನು ವ್ಯತ್ಯಾಸ ಅದ? ಅಲ್ಲೇ ಮನೆ ಇದ್ರೆ ಏನಾಯ್ತ?
ಅಲ್ಲಿ ಅದ ಜ್ವಾಳ, ಅದ ಅಕ್ಕಿ, ಅದ ಎಲ್ಲ ಇರ್ತೈತಿ, ಅದ ಬುಂದಿ, ಅದೇ ಜಲಬುನ ಅದರಿಂದನೇ ಆಗಿರ್ತೈತಿ. ಇಲ್ಲಿನೂ ಅದರಿಂದನೇ ಆಗಿರ್ತದ. ಆದ್ರೆ ಅಲ್ಲಿ ಉಂಡ್ರ ಊಟ, ಇಲ್ಲಿ ಉಂಡ್ರ ಪ್ರಸಾದ ಅಂತ ಅನಿಸ್ಕೊಳ್ತದ. ಕಾರಣ ಏನು ಅಂದ್ರೆ ಸೂಕ್ಷ್ಮ ವಿಚಾರ ಮಾಡಿದ್ರೆ ಮಾಡಿದ ಮೂಲ ದ್ರವ್ಯಗಳೆಲ್ಲ ಒಂದೇ ಇರ್ತಾವೆ. ಮನ್ಯಾಗ ಮಾಡಿದ ಅಡುಗೆಗೂ ಅದೇ ಜ್ವಾಳ, ಅದೇ ಅಕ್ಕಿ, ಅದೇ ಕಡ್ಲಿಬೇಳೆ, ಅದೇ ಮೈದಾ ಹಿಟ್ಟು, ಅದ ಎಣ್ಣೆ, ಅದ ಮಸಾಲೆ ಪದಾರ್ಥ ಮಾಡಿನೇ ನಮ್ಮಲ್ಲಿ ಅಡುಗೆ ಮಾಡಿರ್ತಾರ. ಮತ್ತು ಅದೇ ರೀತಿಯಾದ ದವಸ ಧಾನ್ಯಗಳನ್ನು ಕಟ್ಕೊಂಡು ಬಂದು ಇಲ್ಲಿ ಮಾಡಿರ್ತಾರೆ. ಇಲ್ಲಿ ಮಾಡಿದಾಗ ಪ್ರಸಾದ, ಅಲ್ಲಿ ಮಾಡಿದಾಗ ಊಟ. ಏನು ವ್ಯತ್ಯಾಸ ಅಂತ ಕೇಳಿದ್ರೆ, ಮನೆಯೊಳಗೆ ನೀವೇನು ಊಟ ಮಾಡ್ತಿರಲ್ಲ ಅದು ನಂದು ಅಂತ ಊಟ ಮಾಡ್ತೀರಿ. ಅದು ನಂದು ಅನ್ನೋ ಭಾವದಿಂದ ಊಟ ಮಾಡ್ತೀರಿ, ಅದಕ್ಕೆ ಅದು ಊಟ ಆಗ್ತದ. ಇಲ್ಲಿ ಬಂದು ಅದನ್ನೇ ಊಟ ಮಾಡ್ತೀರಿ, ಇದು ನಂದಲ್ಲ ದೇವ್ರದು ಅಪ್ಪಂದೈತೆ ಅಂತ ಊಟ ಮಾಡ್ತೀರಿ, ಅದಕ್ಕಿದು ಪ್ರಸಾದ ಅಂತ ಅನಿಸ್ಕೊಳ್ತದ. ಖರೆ ವಿಚಾರ ಮಾಡಿದ್ರೆ ಪದಾರ್ಥದಲ್ಲಿ ಏನು ವ್ಯತ್ಯಾಸ ಇರಂಗಿಲ್ಲ, ಪದಾರ್ಥ ಒಂದೇ ಇರ್ತದ. ಆ ಪದಾರ್ಥದ ಬಗ್ಗೆ ನಮ್ಮ ಭಾವದಲ್ಲಿ ಪರಿವರ್ತನೆಯಾದಾಗ ಅದು ಪ್ರಸಾದ ಆಕತಿ. ನಮ್ಮ ಭಾವದಲ್ಲಿ ಪರಿವರ್ತನೆ ಆದಾಗ ಪ್ರಸಾದ ಆಗ್ತದ. ಮತ್ತು ಇಲ್ಲಿ ಬಂದು ನೀವು ನಂದು ಅಂತ ಉಂಡ್ರಂದ್ರೆ ಪ್ರಸಾದ ಆಗಂಗಿಲ್ಲ. ಇದು ದೇವರದು ಅಂತ ಉಂಡ್ರೆ ಪ್ರಸಾದ ಆಕತಿ. ನಂದು ಅಂತಂದು ಉಂಡ್ರೆ ಊಟ ಆಕತಿ. ಯಾರು ಊಟ ಮಾಡ್ತಾರೋ ಅವರು ಬಂಧನಕ್ಕೆ ಒಳಪಡ್ತಾರ, ಯಾರು ಪ್ರಸಾದ ಸೇವನೆ ಮಾಡ್ತಾರೋ ಅವರು ಮೋಕ್ಷ ಪಡ್ಕೋತಾರೆ. ಇಷ್ಟ ವ್ಯತ್ಯಾಸ. ಯಾಕೆ ಅಂದ್ರೆ ಬಂಧನಕ್ಕೆ ಕಾರಣ ಯಾವುದು ಅಂದ್ರೆ ನಂದು ಅನ್ನೋದೇ ಬಂಧನ, ನಂದು ಅಲ್ಲ ದೇವರದು ಅನ್ನೋದೇನೆ ಮೋಕ್ಷ. ಎಲ್ಲಿವರೆಗೆ ನಂದು ಅನ್ನೋದು ಹೋಗಂಗಿಲ್ಲ ಅಲ್ಲಿ ತನಕ ಮೋಕ್ಷ ಪ್ರಾಪ್ತಿ ಆಗಂಗಿಲ್ಲ. ಸೊಲ್ಲಾಪುರದ ಸಿದ್ದರಾಮೇಶ್ವರರು ಹೇಳ್ತಾರ, ಪ್ರತಿನಿತ್ಯ ಪ್ರಸಾದ ಭೋಗಿಯಾಗಿರಲು ಮೋಕ್ಷದ ಚಿಂತೆ ಏಕೆ ಅಂತ. ಯಾವ ವ್ಯಕ್ತಿ ಪ್ರತಿದಿನ ಪ್ರಸಾದ ಊಟ ಮಾಡ್ತಾನೋ ಅವನಿಗೆ ಮೋಕ್ಷದ ಬಗ್ಗೆ ಚಿಂತೆ ಮಾಡೋ ಗರಜೇ ಇಲ್ಲ, ಅವಶ್ಯಕತೆನೇ ಇಲ್ಲ. ಪ್ರಸಾದ ಸೇವನೆ ಮಾಡೋ ಅವನಿಗೆ ಮೋಕ್ಷ ತಾನಾಗೆ ಬಂದು ಸಿಗ್ತದಂತ. ಅದ್ರ ಸಲುವಾಗಿ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ, ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ನಿಮಗೆ ಸುಮ್ಮನೆ ಒಂದು ಪ್ರಯೋಗ ಹೇಳ್ತೀವಿ. ನೀವು ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ, ಹೋಗೋ ಕಾಲಕ್ಕೆ ದೇವಸ್ಥಾನಕ್ಕೆ ಹೋಗೋದು ಹೆಂಗೆ ಹೋಗ್ತೀರಿ? ಕೈಯಾಗ ಒಂದಿಷ್ಟು ಹಣ್ಣು, ಬಾಳೆಹಣ್ಣು, ಕಲ್ಸಕ್ರಿ, ಊದಿನ ಕಡ್ಡಿ, ತೆಂಗಿನಕಾಯಿ ಹಿಡ್ಕೊಂಡು ಹೋಗ್ತಿರ್ತೀರಿ, ಹೌದಿಲ್ಲ? ಹಿಂಗೆ ದೇವಸ್ಥಾನಕ್ಕೆ ಹಣ್ಣು, ಕಾಯಿ, ಕರ್ಪೂರ, ಊದಿನ ಕಡ್ಡಿ ಹಿಡ್ಕೊಂಡು ಹೋಗೋ ಕಾಲಕ್ಕೆ ದಾರಿ ಒಳಗೆ ಒಬ್ಬ ನಿಮ್ಮ ಸ್ನೇಹಿತ ಭೇಟಿ ಆದ. ಬಂದ, ಪರಿಚಯ ಮಾಡ್ಕೊಂಡ, ಏನು ಶಿಷ್ಟಾಚಾರ ಎಲ್ಲ ಮಾತು ಮುಗೀತು. ಎಲ್ಲಿಗೆ ಹೊಂಟ್ರಿ ಅಂತ ಕೇಳ್ತಾನೆ. ನೀವೇನು ಹೇಳ್ತೀರಿ? ದೇವಸ್ಥಾನಕ್ಕೆ ಹೊಂಟೀವಿ, ಮಲ್ಲಯ್ಯನ ದೇವಸ್ಥಾನಕ್ಕೆ ಹೊಂಟೀವಿ. ಯಾವುದೋ ಒಂದು ದೇವಸ್ಥಾನ ನಿಮ್ಮೂರೊಳಗೋ ಎಲ್ಲೋ ಒಂದು ಕಡೆಗೆ ದೇವಸ್ಥಾನ, ದೇವ್ರ ಹತ್ರ ಹೊಂಟೀವಿ. ಮತ್ತು ಏನೋ ತೊಗೊಂಡು ಹೊಂಟಿ, ಅಲ್ಲ ಕೈಯ ಏನು ಹಿಡ್ಕೊಂಡು ಹೊಂಟಿ ಅಂತ ಹೇಳ್ತಾನೆ. ಅವಾಗ ನೀವೇನು ಹೇಳ್ತೀರಿ? ತೆಂಗಿನಕಾಯಿ ಐತಿ, ಕಲ್ಸಾಕ್ರ ಐತಿ, ಬಾಳೆಹಣ್ಣು ಐತಿ, ತೊಗೊಂಡು ಹೊಂಟೀವಿ ಅಂತಾರೆ. ಯಾರ್ದು ಅಂತ ಕೇಳ್ತಾನ. ಏನಂತೀರಿ ನೀವು? ನಂದು ಅಂತೀರಿ ನೋಡ್ರಿ. ನಾನು ಈಗ ಮಾರ್ಕೆಟ್ನಾಗ ರೊಕ್ಕ ಕೊಟ್ಟು ತೊಗೊಂಡು ಬಂದೇನಿ, ನಂದೇ ಇದು, ನಾನೇ ತೊಗೊಂಡು ಹೊಂಟೇನಿ ಅಂತ ಹೇಳ್ತೀರಿ. ಆಮೇಲೆ ಆಯ್ತು ಹೋಗ್ಬಾರಪ್ಪ ಅಂದ. ನೀವು ಹೋದ್ರಿ, ದೇವಸ್ಥಾನದಲ್ಲಿ ಪೂಜಾರಪ್ಪನ ಕೈಯೊಳಗೆ ಒಂದಿಷ್ಟು ಕೊಟ್ರಿ. ಅವ ತಗೊಂಡು ದೇವ್ರಿಗೆ ಒಂದಿಷ್ಟು ನೈವೇದ್ಯ ಮಾಡಿ ಸ್ವಲ್ಪ ಅವ ತಕ್ಕೊಂಡು ಅದರೊಳಗೇ ಸ್ವಲ್ಪ ನಿಮಗೂ ಕೊಟ್ಟು ತೊಗೊಂಡು ಹೊರ ಒಳ್ಳೇದಾಗ್ತದೆ ಅಂತ ಕೊಡ್ತಾನೆ. ಅದನ್ನು ಹಿಡ್ಕೊಂಡು ನೀವು ವಾಪಸ್ ಬರ್ತಿರ್ತೀರಿ. ವಾಪಸ್ ಬರೋ ಕಾಲಕ್ಕೆ ಮತ್ತೆ ಅವ ಕೇಳ್ತಾನೆ, ದೇವಸ್ಥಾನಕ್ಕೆ ಹೋಗಿ ಬಂದು, ಅಲ್ಲೇ ಇದ್ದವ, ದೇವಸ್ಥಾನಕ್ಕೆ ಹೋಗಿ ಬಂದನಪ್ಪ. ಹಾಂ, ಹೋಗಿ ಬನ್ನಿ. ಹೋಗಾಗ ತೊಗೊಂಡು ಏನೋ ಹೊಂಟಿದ್ದಿ, ಮತ್ತೆ ವಾಪಸ್ ಬರುವಾಗ ಏನೋ ತೊಗೊಂಡು ಹೊಂಟಿಲ್ಲ, ಏನದು ಕೈಯಾಗ ಅಂತ ಕೇಳ್ತಾನೆ. ಏನಂತೀರ ಅವಾಗ ನೀವು?
ಹಾಂ, ಹೋಗಾಗ ಏನಿತ್ತು? ಈಗೂ ಅದೇ ಐತಿ, ಈಗೂ ಅದೇ ಐತಿ, ಹೋಗಾಗೂ ಅದೇ ಇತ್ತು. ಹೋಗಾಗ ಏನಂದ್ರಿ? ಹಣ್ಣು ಕಾಯಿ ಕಲ್ಸಕ್ರಿ ಅಂದ್ರಿ. ಈಗ ಪ್ರಸಾದ ಅಂದ್ರಿ. ಅವ ಮುಂದುವರೆದು ಮತ್ತೊಂದು ಮಾತು ಕೇಳ್ತಾನೆ, ಯಾರ್ದಿದು ಅಂತ ಕೇಳ್ತಾನೆ. ಹಾ, ಯಾರ್ದಿದು ಅಂದ್ಕೊಂಡು ನಂಗಂತೀರೇನು? ಇಲ್ಲ, ನಂದಂದ್ರೆ ಪ್ರಸಾದ ಆಗಂಗಿಲ್ಲ. ಅದು ನಂದಂದ್ರಿ ಅಂದ್ರೆ ಪ್ರಸಾದ ಆಗಂಗಿಲ್ಲ, ಅದು ಮಲ್ಲೆಂದು ಅಂತ ಹೇಳ್ತಾರೆ ನೀವು. ಅಷ್ಟೇ ಅಲ್ಲ, ಅವ ನಿಮ್ಮನ್ನು ಕೇಳಂಗ ಇಲ್ಲ. ಪ್ರಸಾದ ಐತಿ, ನೀನು ಸ್ವಲ್ಪ ತೋರಪ್ಪ ಅಂತ ಕೊಡ್ತೀರಿ. ನಿಮ್ಮನ್ನು ಕೇಳೋ ಇಲ್ಲವ, ಕೊಡಂತ ಕೇಳೋ ಇಲ್ಲ, ಆದರೂ ನೀವು ಕೊಡ್ತೀರಿ. ಯಾಕಂದ್ರೆ ಇದು ಪ್ರಸಾದ, ಇದು ಮಲ್ಲಯ್ಯನ ಪ್ರಸಾದ. ಇದ್ರ ಮೇಲೆ ನಂದು ಒಬ್ಬಂದೇ ಅಧಿಕಾರ ಇಲ್ಲ. ಯಾರ್ಯಾರು ನನಗೆ ಭೇಟಿ ಆಗ್ತಾರೆ ಎಲ್ಲರಿಗೂ ಹಂಚಬೇಕು ಇದನ್ನ. ಅಂದ್ರೆ ಪದಾರ್ಥವನ್ನ ದೃಷ್ಟಿಯೊಳಗೆ ಇಟ್ಕೊಂಡು ಇದು ನಂದನ್ನು ಭಾವ ಹೋಗಿ ನಾನೇ ಉಣ್ಬೇಕು ಅನ್ನೋ ಸ್ವಾರ್ಥ ಹೋಗಿ ಇದು ದೇವನದು ಅನ್ನುವಂತಹ ಭಾವ ಬಂದು ಇದನ್ನು ಎಲ್ಲರಿಗೂ ಹಂಚಬೇಕು ಅನ್ನೋ ಭಾವ ಯಾವಾಗ ಬರ್ತದೋ ಅವಾಗ ಪ್ರಸಾದ ಆಕತ್ ನೋಡ್ರಿ. ಅವಾಗ ಒಂದು ವಸ್ತು ಪ್ರಸಾದ ಅಂತ ಕರೆಸ್ಕೊಳ್ತದ. ಇವತ್ತ ಕಳೆದ 12 ದಿನಗಳಿಂದ ಇಲ್ಲಿ ಪದಾರ್ಥ ಅಲ್ಲ, ಪ್ರಸಾದದ ವಿನಿಯೋಗ ಆಗಾಕತ್ತೈತಿ. ಪ್ರಸಾದದ ವಿನಿಯೋಗ ಯಾಕೆ ಅಂದ್ರೆ ಬಂಡಿಗಣಿ ಅಪ್ಪಗಳು ಎಂದೂ ಇದು ನಂದು ಅಂದೇ ಇಲ್ಲ. ನಾವು ಪ್ರತಿ ಸರಿ ಅವ್ರನ್ನ ಕಾಡ್ತಿರ್ತೀವಿ, ಎಲ್ಲ ಚಾವಿ ಹೇಳಿ ಎಲ್ಲಿಂದ ತರ್ತೀರಿ ಎಲ್ಲ ಇದನ್ನಂತ ಹೇಳಿ. ಆದ್ರೆ ಅವರು ಇಲ್ಲಿ ತನಕ ಹೇಳಿಲ್ಲ ಅಂದ್ರೆ ಸಹಿತ ಬರೋದೇನು ಅವ್ರಿಗೆ ಕಡಿಮೆ ಆಗಿಲ್ಲ. ಹಂಗ ಹೆಚ್ಚೆಚ್ಚು ಹಾಕೋತ ಹೊಂಟದ. ಕಾರಣ ಏನು ಅಂದ್ರೆ ಇದು ನಂದು ಅನ್ನೋದು ಇಲ್ಲ ಅವರಲ್ಲೇ. ಇದು ನಂದು ಅನ್ನೋದು ಇಲ್ಲ, ಇದು ನನಗೇ ಬೇಕಂತನೋದು ಇಲ್ಲ. ಇದು ಪರಮಾತ್ಮಂದು ಅಂತಾರ. ಬಂದವರು ಎಲ್ಲ ಹಂಚೋದು. ವರ್ಷದ 365 ದಿನವೂ ಕೂಡ ಬಂದಿರುವಂತಹದ್ದನ್ನು ಹಂಚುವಂತ ಅಪರೂಪದ ಮಠ ಅಂದ್ರೆ ಬಂಡಿಗಣಿ ಮಠ. ಎಲ್ಲರಿಗೂ ಹಂಚುವಂತ ಮಠ. ಹಿಂಗ ಹಂಚೋದ್ರಿಂದಲೇ ಅವರು ಕೀರ್ತಿಯನ್ನು ಪಡ್ಕೊಂಡಿದ್ದಾರೆ. ಮತ್ತು ಅವ್ರ ಹತ್ರ ಬಂದದ್ದೆಲ್ಲವೂ ಕೂಡ ಅದು ಪ್ರಸಾದ ಆಗ್ತದ. ಮತ್ತು ಈ ಪ್ರಸಾದವನ್ನು ತಯಾರು ಮಾಡುವಂಥ ಸೇವೆಯನ್ನು ಮಾಡ್ತಿರಲ್ಲ, ಇದು ಬಹಳ ದೊಡ್ಡ ಸೇವೆ. ನಿಮ್ಮದು ಬಹಳ ದೊಡ್ಡ ಸೇವೆ. ಮನೆಯೊಳಗೆ ಮಾಡಿದ್ರೆ ನಿಮ್ಮ ಮಕ್ಕಳು ಉಣ್ತಾರ, ಭಾಳ ನಿಮ್ಮ ಯಜಮಾನ್ರು ಉಣ್ತಾರ. ಇನ್ನೊಂದಿಷ್ಟು ಮುಂದುವರೆದ್ರೆ ನಿಮ್ಮ ಬಂಧು ಬಳಗ, ಅಷ್ಟು ಬಿಟ್ರೆ ಮತ್ತು ಯಾರೂ ಉಣ್ಣಂಗಿಲ್ಲ. ಮತ್ತು ನೀವು ಸ್ವಲ್ಪ ಸೂಕ್ಷ್ಮ ವಿಚಾರ ಮಾಡಿ ಎಷ್ಟು ಚಲೋ ಮಾಡಿದರೂ ಕೂಡ ಏನಾರ ಒಂದು ಹೆಸರು ಇಟ್ಟು ಹೋಗ್ತಾರೆ ನಿಮ್ಮ ಮನ್ಯಾಗ. ಭಾಳ ಚಲೋ ಆಗೈತಂತ ಯಾರೂ ಹೊಗಳಂಗಿಲ್ಲ. ಯಾವಾಗ ಒಂದು ಅಪರೂಪ ಅವ್ರು ಹತ್ತು ಭಾಳ ಹಸ್ತಿರ್ಬೇಕು, ಅವಾಗ ನೀವು ಏನಾರು ನೋಡೋಕ್ಕಿರ್ಬೇಕು ಅಂದ್ರೆ ಅನ್ಲಿಕ್ಕೆ ಇಲ್ಲ. ಆದರೆ ಇಲ್ಲಿ ಮಾತ್ರ ಉಂಡವರೆಲ್ಲ ಯಾರು ಮಾಡ್ಯಾರ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹರಿಸಿ ಹೋಗ್ತಾರೆ. ಊಟ ಮಾಡಿ ತೃಪ್ತಿಪಟ್ಟು ಯಾರು ಅಡುಗೆ ಮಾಡ್ಯಾರಪ್ಪ ಮಲ್ಲೆಯವರು ಒಳ್ಳೇದು ಮಾಡಲಿ ಅಂತ ಪಾದಯಾತ್ರೆ ಮಾಡ್ಕೋತ ಬಂದವರು ನಿಮಗೆ ಹರಿಸಿ ಹೋಗ್ತಾರ. ಕಲ್ಯಾಣ ಹೋಗ್ಬಿಡ್ತದೆ, ನಿಮ್ದು ಜೀವನನೂ ಕಲ್ಯಾಣ ಆಗ್ತದೆ, ಬದುಕು ಸಾರ್ಥಕ ಆಗ್ತದೆ. ಖರೆ ಹೇಳಬೇಕು ಅಂದ್ರೆ ಮಲ್ಲಯ್ಯ ಎಲ್ಲದನ ಗೊತ್ತ? ಮಲ್ಲಯ್ಯ ಎಲ್ಲದನ? ಮಲ್ಲಯ್ಯ ಎಲ್ಲದನಂದ್ರ ಮಲ್ಲಯ್ಯನನ್ನು ನೆನೆಸ್ಕೋತ್ ಯಾರು ಅಲ್ಲಿಂದ ಇಲ್ಲಿ ತನಕ ಬರ್ತಾರೋ ಅವರೊಳಗೆ ಮಲ್ಲಯ್ಯನ. ಖರೆ ಅಂದ್ರೆ ಹೋಳಿ ಹುಣ್ಣು ಬಂತು ಅಂದ್ರೆ ಹೋಳಿ ಹುಣ್ಣಿಮೆಯಿಂದ ತೇರು ಎಳೆಯೋ ತನಕ ನಮಗನ್ಸಿದ ಮಟ್ಟಿಗೆ ಮಲ್ಲಯ್ಯ ಗುಡಾಗಂತೂ ಇರಂಗಿಲ್ಲ. ಎಲ್ಲ ಭಕ್ತರ ಹೃದಯದೊಳಗನೆ ಇರ್ತಾನೆ ಮಲ್ಲಯ್ಯ. ಎಲ್ಲ ಭಕ್ತರ ಹೃದಯದೊಳಗನೆ ಮಲ್ಲಯ್ಯ ಇರ್ತಾನೆ. ಅದಕ್ಕೆ ಮಲ್ಲಯ್ಯನನ್ನು ಎಲ್ಲಿ ಕಾಣಬೇಕು ಅಂದ್ರೆ ಮಲ್ಲಯ್ಯನು ಧ್ಯಾನ ಮಾಡುವವರ ಹೃದಯದಲ್ಲೇನೆ ಮಲ್ಲಯ್ಯನನ್ನು ಕಾಣಬೇಕು, ದೇವರನ್ನು ಕಾಣಬೇಕು. ಒಂದು ಸಣ್ಣ ಘಟನೆ ಹೇಳಿ ಮುಗಿಸ್ಬಿಡ್ತೀವಿ. ನಿಮಗೂ ಮುಂದೆ ಸೇವೆ ಮಾಡೋಕ್ಕೆ ಹೋಗೋದದ, ನಾವು ಮತ್ತೆ ಅಲ್ಲಿ ಕಾರ್ಯಕ್ರಮಕ್ಕೆ ಹೋಗೋದದ. ಒಮ್ಮೆ ಈ ಯುಗಾದಿ ಸಂದರ್ಭದಲ್ಲೇ ಭಾಳ ಹಳೆಯ ಘಟನೆ ಇದು.
ಪಾದಯಾತ್ರೆ ಮಾಡ್ಕೋತ ಬರ್ತಾ ಇದ್ದೊಬ್ಬ. ಮಾಡ್ಕೋತ ಬರೋ ಕಾಲಕ್ಕೆ ಮತ್ತೆ ಮಧ್ಯಾಹ್ನ ಬಿಸಿಲ, ಕೆಟ್ಟ ಉರಿ ಬಿಸಿಲ. ನಡದ್ ದಣಿ ಆಯ್ತು. ಒಂದಿಷ್ಟು ವಿಶ್ರಾಂತಿ ತಗೊಂಡ್ರಾತು ಅಂತ ಆ ಕಡೆ ಈ ಕಡೆ ನೋಡಿದ್ರಾಗ ಅಲ್ಲೊಂದು ಬಾಳಿ ತೋಟ ಕಾಣಿಸ್ತು. ಅಲ್ಲೇ ಬಾವಿನೂ ಇತ್ತು. ಅಲ್ಲೇ ಬಾಳೆ ಗಿಡದ ಕೆಳಗಡೆಗೆ ಮಲ್ಕೊಂಡ, ವಿಶ್ರಾಂತಿ ಆಯಿತು. ಅಷ್ಟರೊಳಗನೆ ತೋಟದ ಮಾಲಕ ಬಂದು ಮಲ್ಕೊಂಡದ್ದು ನೋಡಿ ಅವ ಎಚ್ಚರ ಆದ್ಮೇಲೆ ಯಾರು ಏನು ಅಂತೆಲ್ಲ ವಿಚಾರ ಮಾಡಿದ. ಹೆಂಗಪ್ಪ, ನಾನು ಮಲ್ಲೆಗೆ ಹೊಂಟೇನಿ, ಜಾತ್ರೆಗೆ ಹೊಂಟೇನಿ, ಇಲ್ಲಿ ಭಾಳ ತಂಪು ಅನಿಸ್ತು, ಬಂದು ಮಲ್ಕೊಂಡೇನಿ ಅಂತ ಹೇಳ್ದ. ಆಮೇಲೆ ಅವ ಅಂದ, ಭಾಳ ಚಲೋ ಆತಪ್ಪ, ನೀನು ಮಲ್ಲೆಗೆ ಹೊಂಟಿ ಅಂದ್ರೆ ನನಗಂತೂ ಮಲ್ಲೆಗೆ ಹೋಗಿ ಭೇಟಿಯಾಗಿ ನಮಸ್ಕಾರ ಮಾಡುವಂಥ ಸೌಭಾಗ್ಯ ಇಲ್ಲ, ಪುಣ್ಯ ಇಲ್ಲ. ನೀ ಹೊಂಟಿ ಅಂದ್ರೆ ನಿನಗೆ ನಮಸ್ಕಾರ, ನೀ ಹೋಗೋ ಕಾಲಕ್ಕೆ ನನ್ನೊಂದು ಕೆಲಸ ಮಾಡಬೇಕು ಅಂದ. ಏನಪ್ಪ ಅಂತ ಕೇಳಿದ. ನಾನು 2 ಡಜನ್ ಬಾಳೆಹಣ್ಣು ಕೊಡ್ತೀನಿ, 2 ಡಜನ್ ಬಾಳೆಹಣ್ಣು ಕೊಡ್ತೀನಿ, 1 ಡಜನ್ ಹಣ್ಣಾಗಿದ್ದು ಕೊಡ್ತೀನಿ, 1 ಡಜನ್ ಮುಂದೆ ಹೋಗಿ ಹಣ್ಣಾಗ್ಬೇಕು ಅಂತ ಕೊಡ್ತೀನಿ. ಹಣ್ಣಾಗಿದ್ದು ನೀ ದಾರಿ ಉದ್ದಕ್ಕೂ ತಿನ್ಕೋತ ಹೋಗು. ಆದ್ರೆ ಇನ್ನೊಂದು ಡಜನ್ ಮುಂದೆ ಹೋಗಿ ಹಣ್ಣಾಗುವಂತೇನು ಕೊಡ್ತೀನಲ್ಲ, ಅವನು ಮಾತ್ರ ತಗೊಂಡು ಹೋಗಿ ನನ್ನ ಹೆಸರಿನಿಂದ ಮಲ್ಲಯ್ಯ ಕೊಡಬೇಕು ಅಂತ ಹೇಳ್ತಾನೆ. ಮಲ್ಲಯ್ಯ ಕೊಡಬೇಕು ಅಂತ ಹೇಳಿದ ಕೂಡಲೇ, ಯಾಕೊಲ್ಲಪ್ಪ ನೀ ಇಷ್ಟು ಭಕ್ತಿಯಿಂದ ಹೇಳ್ತೀವಿ ಅಂದ್ರೆ ತೊಗೊಂಡು ಹೋಗಿ ಮಲ್ಲಯ್ಯ ಮುಟ್ಟಿಸ್ತೀನಿ ಅಂದ. 2 ಚೀಲ ಮಾಡ್ದ. 1 ಚೀಲ ಇವನಿಗೆ ತಿನ್ನಕ್ಕೆ ಕೊಟ್ಟ, ಇನ್ನೊಂದು ಚೀಲದಾಗ ಮಲ್ಲಯ್ಯನಿಗೆ ಮಡಿಯಿಂದ ಎಡಿ ತೊಗೊಂಡು ಹೋಗ್ಬೇಕು ಅಂತ ಹೇಳಿ ಆ ಚೀಲ ಕೊಟ್ಟ. ಅವನಿಗೆ ಕೊಟ್ಟದ್ದು ಹಸುವಾದಾಗ ಅಲ್ಲೊಂದು ಇಲ್ಲೊಂದು ತಿನ್ಕೋತ ಬಂದ. ವೆಂಕಟಾಪುರಕ್ಕೆ ಬಂದ, ಆತ್ಮಕುರಕ್ಕೆ ಬಂದ. ಅವನಿಗೆ ಕೊಟ್ಟಿರೋ ಹಣ್ಣೆಲ್ಲ ಖಾಲಿ ಆದವು. ಆಮೇಲೆ ನಾಗಲೋಟಿ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದ. ಆಮೇಲೆ ಹಂಗೆ ಮುಂದೆ ನಡ್ಕೋತ ಗಂಗನ ಪಳ್ಳಿಗೆ ಬಂದ. ಅಂಬಲಿ ಹಾಳನ್ನು ದಾಟಿದ. ಅದು ಇನ್ನೊಂದು ಚೀಲಿತ್ತಲ್ಲ, ಆ ಚೀಲದೊಳಗಿನ ಕಾಯಿ ಹಣ್ಣಾಗಿ ಘಮ 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 ವಾಸನೆ ಬರಾಕತ್ತಿದ್ದು. ಇವನು ನಡೆದು ಈಗೆಲ್ಲ ದಾಸೋಹ ಬೇಕಾದಷ್ಟು ಐತಿ, ಎಲ್ಲ ಕಡೆ ಅನುಕೂಲ ಐತಿ. ಅವಾಗ ನೀರು ಸಹಿತ ಸಿಗ್ತಿರ್ಲಿಲ್ಲ, ಭಾಳ ಕಠಿಣ ಪರಿಸ್ಥಿತಿ ಇತ್ತು. ಆ ಬಾಳೆಹಣ್ಣು ಹಿಡ್ಕೊಂಡು ಹಿಂಗೆ ಬರ್ತಾನೆ ಇದ್ದ. ಯಾವಾಗ ಭೂಮಿನ ಕೊಳ್ಳಕ್ಕೆ ಬಂದು ಅವನ ಕತೆ ಮುಗೀತು. ಖರೆ ಮಲ್ಲಯ್ಯ ಭೇಟಿ ಆಗೋದು ಗುಡಿಯಾಗ ಅಲ್ಲ, ಅಲ್ಲೇ ಭೇಟಿ ಆಗೋದು. ಪಾದಯಾತ್ರೆ ಮಾಡಿದವ್ರಿಗೆ ಗೊತ್ತದ. ಮಲ್ಲಯ್ಯ ಭೇಟಿ ಆಗೋದು ಅಲ್ಲೇ, ಭೂಮಿನ ಕೊಳ್ಳ ಏರಿದ್ರಾಗನ ಪಕ್ಕ ಮಲ್ಲಯ್ಯ ಭೇಟಿ ಆಗ್ತಾನೆ. ಅವನಿಗೆ ಭಯಂಕರ ಹಸಿವಾಯ್ತು, ನೀರಡಿಕೆ ಆಯ್ತು. ಅವ ಅಂದ, ಇವನರೇ ಮಲ್ಲೆಗೆ ಕೊಡಂತ ಕೊಟ್ಟಾನ, ನಾ ಹೋದ್ರೆ ಇವು ಮಲ್ಲೆಗೆ ಮುಟ್ತಾವು, ಮತ್ತು ನಾನೇ ಹೋಗ್ಲಿಕ್ಕೆ ಮಲ್ಲೆಗೆ ಹೆಂಗೆ ಮುಟ್ಟೋದವು? ನಾ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಹೋಗಕ್ಕಂತೂ ಆಗಂಗಿಲ್ಲ, ಈಗ ಡೀಸೆಲ್ ಖಾಲಿ ಆಗೈತಿ. ಮ್ಯಾಲೆ ಹೋಗ್ಬೇಕು ಅಂದ್ರೆ ಡೀಸೆಲ್ ಹಾಕೋಬೇಕು ಗಾಡಿ. ಈಗ ಮತ್ತು ಕೊಟ್ಟಾನು ಇಲ್ಲ, ತಗೊಳ್ಳೋನು ಇಲ್ಲ. ಇಲ್ಲೇ ಕೊಟ್ಟ ಅಲ್ಲಿ ಕೊಂದು ಕೊಟ್ಟಾನ, ತಗೊಳ್ಳೋ ಇನ್ನು ಮುಂದದಾನ. ಯಾರು ನೋಡ್ತಾರಂತ ಹೇಳಿ ಏನು ಮಾಡ್ದವ ಅಂದ್ರೆ, ಅವೇನು 1 ಡಜನ್ ಬಾಳೆಹಣ್ಣು ಇದ್ವಲ್ಲ, ಆ 1 ಡಜನ್ ಬಾಳೆಹಣ್ಣದೊಳಗೆ ಒಂದು 4 ಬಾಳೆಹಣ್ಣು ಅವತ್ತು ತಿಂದುಬಿಟ್ಟ. ಉಳಿದು ಎಷ್ಟು? 8 ಬಾಳೆಹಣ್ಣು ಉಳಿದು 4 ಬಾಳೆಹಣ್ಣು ಅವತ್ತು ತಿಂದ. ಅವನು ಸಹಿತ ಹೆಂಗೆ ಮಾಡಿದ ಅಂದ್ರೆ, ಮೊದಲು ತಕ್ಕೊಂಡ ಮಡಿ ಉಳಿಬೇಕು, ಎಡಿ ಮುಕ್ಕಾಗಬಾರ್ದು ಅಂತ ಹೇಳಿ ಅವನು ಒಮ್ಮೆ ತಕ್ಕೊಂಡು ದೂರ ಸರಿಸಿಟ್ಟು ಆ 4 ಬಾಳೆಹಣ್ಣು ತಿಂದು, ಆಮೇಲೆ ಅಲ್ಲೇ ಭೂಮಿಕೋದ ನೀರಿದ್ದವಲ್ಲ, ಸ್ವಲ್ಪ ನೀರು ಕುಡಿದು ಮತ್ತೆ ಕೈ ತೊಳ್ಕೊಂಡು ಮತ್ತೆ ಮಡಿಯಿಂದ ತಗೊಂಡು ಅದನ್ನು ತಗೊಂಡು ಮೇಲೆ ಹತ್ತಿದ. ಗುಡಿಗೆ ಬಂದ, ನಮಸ್ಕಾರ ಮಾಡ್ದ, ಬಾಳೆಹಣ್ಣು ಕೊಟ್ಟ. ಹಿಂಗೆ ನಮಸ್ಕಾರ ಮಾಡಿ ಬಾಳೆಹಣ್ಣು ಕೊಡೋ ಕಾಲಕ್ಕೆ ಆ ತೋಟದ ಮಾಲಕನ ಹೆಸರು ಹೇಳಿ ಅವ ಕೊಟ್ಟ ಮೇಲೆ ತಗೋ ಅಂತ ಕೊಟ್ಟ.
ಆಮೇಲೆ ಆ ಬಾಳೆಹಣ್ಣು ಮಲ್ಲಯ್ಯ ಮುಟ್ಟಿದು ತಗೊಂಡ. ಅವತ್ತು ಏನಾಗಿತ್ತು ಅಂದ್ರೆ ಅದೇ ದಿವಸ ಏನು ಬಾಳೆಹಣ್ಣು ಕೊಟ್ಟಿದ್ನಲ್ಲ ಅದೇ ದಿವಸನ ರಾತ್ರಿ ಮಲ್ಲಯ್ಯ ಆ ಬಾಳೆ ಗಿಡದ ಮಾಲಕನ ಕನಸಿನೊಳಗೆ ಹಾದಂತೆ. ಆ ಮಾಲಕನ ಕನಸಿನಾಗ ಹಾದ. ಅವನು ಖುಷಿನೇ ಖುಷಿ. ಓ ಮಲ್ಲಯ್ಯ ಬಂದ ಕನಸಂತ ಗೊತ್ತಿರಂಗಿಲ್ಲ. ಕನಸಂತ ಗೊತ್ತಿರಂಗಿಲ್ಲ. ಅದು ಯಾತ್ರೆ ಆದ್ಮೇಲೆ ಕನಸಂತ ಗೊತ್ತಾಗೋದು. ಕನಸಿನೊಳಗೆಲ್ಲ ಖರೇನ ಅನಿಸ್ತಿರ್ತೈತಿ. ಮಲ್ಲಯ್ಯ ಬಂದ ಅಂತ ಭಾರಿ ಖುಷಿಯಾದ. ಎದ್ದು ನಮಸ್ಕಾರ ಮಾಡ್ದ. ಪಾದಕ್ಕೆ ಹಣಿ ಹಚ್ಚೋದೇನು, ಅವನ ಭಕ್ತಿ ತೋರಿಸೋದೇನು, ಅದನ್ನೆಲ್ಲವನ್ನು ನೋಡಿ ಮಲ್ಲಯ್ಯ, ನಿನ್ನ ಭಕ್ತಿಗೆ ನಾನು ಮೆಚ್ಚಿದ್ದೇನೆ, ನಿನ್ನ ಭಕ್ತಿ ಅರ್ಪಣೆ ಆಗೈತಿ ಅಂತಂದ. ಅವ ಬಹಳ ಖುಷಿಯಿಂದ, ಮಲ್ಲಯ್ಯ ನಾನು ನಿನಗೆ 1 ಡಜನ್ ಬಾಳೆಹಣ್ಣು ಕೊಟ್ಟು ಕಳಿಸಿದ್ನಿ, ಮುಟ್ಟಿದೇನು ಅಂತ ಕೇಳ. ಅವಾಗ ಮಲ್ಲಯ್ಯ ಏನನ್ಬೇಕು, ಎಷ್ಟು ಕೊಟ್ಟಿದ್ ನೀನು ಅಂತ ಕೇಳ. 1 ಡಜನ್ ಬಾಳೆಹಣ್ಣು ಕೊಟ್ಟು ಕಳಿಸಿದ್ ನಾನು ಅಂತ ಹೇಳ್ದ. ಅವಾಗ ಮಲ್ಲಯ್ಯ ಏನು ಹೇಳ್ದ ಅಂದ್ರೆ, ನೀವೊಂದು ಡಜನ್ ಕೊಟ್ಟು ಕಳಿಸಿದ ಖರೆ ಅದರೊಳಗೆ 4 ಬಾಳೆಹಣ್ಣು ನನಗೆ ಮುಟ್ಟವ ಅಂತ ಹೇಳ. 4 ಬಾಳೆಹಣ್ಣು ನನಗೆ ಮುಟ್ಟವ ಅಂತ ಹೇಳವ. ಇನ್ನೂ 8 ಬಾಳೆಹಣ್ಣು ಎಲ್ಲಿ ಹೋದ್ರೇನು ಬರ್ಲಿ ಕೇಳ್ತೀನಿ ಅಂತ ಕಾಯ್ಕೋತ ಕುಂತ. ಇಷ್ಟು ಆಗೋದ್ರಾಗ ಯಾತ್ರೆ ಆಗ್ಬಿಡ್ತಾವನಿಗೆ. 12 ಕೊಟ್ಟು ಕಳಿಸಿದ್ ನೀವು ಮಲ್ಲಯ್ಯ 4 ಮುಟ್ಟವ ಅಂದ್ರೆ 8 ಬಾಳೆಹಣ್ಣು ಎಲ್ಲೇ ಹೋಗ್ಯಾವ, 8 ಬಾಳೆಹಣ್ಣು ಎಲ್ಲೇ ಹೋಗ್ಯಾವ ಅಂತ ಹೇಳಿ ವಾಪಸ್ ಬರಲಿ ಕೇಳು ನಾವನ್ನ ಅಂತ ಹೇಳಿ ಕಾಯ್ಕೋತ ಕುಂತ. ಆಮೇಲೆ ಈ ಜಾತ್ರಾ ಮುಗಿಸ್ಕೊಂಡು ವಾಪಸ್ ಹೋದ. ವಾಪಸ್ ಹೋದ್ಮೇಲೆ ಮತ್ತೆ ಅಲ್ಲೇ ಹೋಗ್ಬೇಕಲ್ಲಿವ ಬಂದಾರಿಗೆ ಹೋಗೋದಕ್ಕೆ ನೀವು ಕಾಯ್ಕೋತ ಕುಂತಿದ್ದ. ಮತ್ತೆ ಅವನು ಒಳಗೆ ಕರ್ಕೊಂಡು ಹೋಗಿ, ಖರೆ ಹೇಳಿ ನೀನು ನಾ ಕೊಟ್ಟು ಎಲ್ಲ ಮಲ್ಲಯ್ಯ ಮುಟ್ಸಿದಿ ಅಂದ. ತರ ಶುರು ಆಯ್ತು. ಯಾಕಂದ್ರೆ ಅವನು ತಿಂದಿದ್ದಲ್ಲ, 4 ಬಾಳೆಹಣ್ಣು ತಿಂದು ಹೋಗಿದ್ದ. ಖರೆ ಹೇಳಿ ಮುಟ್ಸಿ ಅಂದ ಕೂಡಲೇ ಅವ ಅಂದ, ಇಲ್ಲ ಹಿಂಗಿಂಗಾತು ಮತ್ತು ನನಗೆ ಮ್ಯಾಲೆ ಹೋಗಾಕ ಸಾಧ್ಯ ಇಲ್ಲ ಅಂತ ಹೇಳಿ 4 ಬಾಳೆಹಣ್ಣು ನಾನು ತಿಂದೇನಿ, 8 ಬಾಳೆಹಣ್ಣು ಮಾತ್ರ ಹೋಗಿ ಮಲ್ಲಯ್ಯ ಕೊಟ್ಟೇನಿ ಅಂತ ಹೇಳ್ದ. ಖರೆ ಹೇಳು ಅಂದವ. ಇಲ್ಲ ಖರೇನ ನಾನು 8 ಬಾಳೆಹಣ್ಣು ಕೊಟ್ಟೇನಿ ಅಂತ ಅವ ಅಂದ. ಅವಾಗ ಅವನು ಏನಂದ ಅಂದ್ರೆ, ಇಲ್ಲ ನೀನು ಕೊಟ್ಟ ದಿವಸ ನನಗೆ ಕನಸು ಬಿದ್ದಿತ್ತು, ನನ್ನ ಕನಸಿನೊಳಗೆ ಮಲ್ಲಯ್ಯ ಬಂದಿದ್ದ, ಅವ 8 ಅಲ್ಲ 4 ಮುಟ್ಟವ ಅಂತ ಹೇಳ ನನಗ ಅಂದ. ಇವ ಅಂದ, ಮಲ್ಲಯ್ಯನ ಸುಳ್ಳು ಹೇಳಕ್ಕಿದ್ದನು, 8 ಬಾಳೆಹಣ್ಣು ನಾನು ತಗೊಂಡೋಗಿ ಕೊಟ್ಟೇನಿ, ಮಲ್ಲಯ್ಯನ ಸುಳ್ಳು ಹೇಳಕತ್ತೇನು ಅಂತ ಅಂದ ಕೂಡಲೇ, ಇಲ್ಲ ನಾನು 8 ಕೊಟ್ಟೇನಿಪ್ಪ, ಸುಳ್ಳಲ್ಲ, ನಾನು ಮಲ್ಲಯ್ಯನ ಮೇಲೆ ಆಣಿ ಮಾಡಿ ಹೇಳ್ತೀನಿ, 8 ಬಾಳೆಹಣ್ಣು ಮಲ್ಲಯ್ಯ ಕೊಟ್ಟೇನಿ, 4 ಬಾಳೆಹಣ್ಣು ಮಾತ್ರ ನಾ ತಿಂದೇನಿ ಅಂತ ಹೇಳಿದವ. ಇದು ಮಾಲಕನಿಗೆ ಗೊತ್ತಾಯ್ತು. ಅವ ಅಂದ, ಮಲ್ಲಯ್ಯನಿಗೆ ಮುಟ್ಟಿದ ಬಾಳೆಹಣ್ಣು ಯಾವಂದ್ರೆ ಇವ ಯಾವ ತಿಂದನಲ್ಲ, ಇವ ತಿಂದ ಬಾಳೆಹಣ್ಣು ಮಲ್ಲಯ್ಯಗೆ ಮುಟ್ಟವ. ಆದ್ರೆ ಅಲ್ಲಿ ಹೋಗಿ ಕೊಟ್ಟಿರೋ ಬಾಳೆಹಣ್ಣು ಮಾತ್ರ ಅವು ಮಲ್ಲಯ್ಯಗೆ ಮುಟ್ಟಂಗಿಲ್ಲ. ಅಂದ್ರೆ ನಾವು ಮಲ್ಲಯ್ಯಗೆ ಮುಟ್ಟಬೇಕಾದ್ರೆ ಏನು ಮಾಡಬೇಕು? ದಾಸೋಹ ಮಾಡಬೇಕು. ಬಂಡಿ ಗಣೇಶ ಸ್ವಾಮಿಗಳು ಏನು ಊಟ ಮಾಡಿಸಾರಲ್ಲ, ಲಕ್ಷ ಜನರು ಏನು ಊಟ ಮಾಡಿಸಾರಲ್ಲ, ಅದೆಲ್ಲವೂ ಮಲ್ಲಯ್ಯಗೆ ಮುಟ್ಟೈತೆ ನೋಡ್ರಿ. ಅವ್ರು ಮಾಡಿಸಿದ ಊಟ, ನೀವು ಮಾಡಿದ ಸೇವಾ, ಅದೆಲ್ಲವೂ ಯಾರಿಗೆ ಮುಟ್ಟಿದಂದ್ರೆ ಪಾದಯಾತ್ರೆ ಮಾಡೋ ಭಕ್ತರಿಗೆಲ್ಲ ಅದು ಪ್ರತಿಯೊಂದು ಕೂಡ ಮಲ್ಲಯ್ಯನಿಗೇನೇ ಮುಟ್ಟ್ಯದ. ಆ ಹಿನ್ನೆಲೆಯಲ್ಲಿ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳವರ ಅಪರೂಪದ ಅಪಾರವಾಗಿರುವಂಥ ದಾಸೋಹ, ಆ ದಾಸೋಹದಲ್ಲಿ ನೀವು ಮಾಡುವಂಥ ಸೇವೆ ಇದು ನಿಜಕ್ಕೂ ಸಾರ್ಥಕವಾದದ್ದು ಅನ್ನುವಂಥ ಮಾತನ್ನು ಈ ವೇದಿಕೆಯ ಮೂಲಕ ವ್ಯಕ್ತ ಮಾಡ್ತಾ, ಮತ್ತು ಅವನಿಗೆ ಮುಟ್ಟೋದಂದ ಮೇಲೆ ಅವ ತೃಪ್ತಿನೂ ಆಗ್ತಾನೆ. ಮತ್ತು ಯಾರ ಮೇಲೆ ದೇವರು ತೃಪ್ತಿ ಆಗ್ತಾನೋ ಅವ್ರ ಮೇಲೆ ದೇವರ ಕೃಪೆ ತನ್ನಷ್ಟಕ್ಕೆ ತಾನೇ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೀವೆಲ್ಲ ಆ ದೈವ ಕೃಪೆಗೆ ಪಾತ್ರವಾಗಿದ್ದೀರಿ ಅನ್ನುವಂಥ ಮಾತುಗಳನ್ನು ವ್ಯಕ್ತ ಮಾಡ್ತಾ, ಮತ್ತು ಯಾರು ಹೆಂಗೆ ದಾಸೋಹ ಮಾಡ್ತಾರೋ
ಅವ್ರೊಳಗೆ ಅವನೇ ಬಂದ್ಕೊಂಡಿರ್ತಾನೆ. ಅವ್ರಿಗೆ ಏನು ಕೊರತೆ ಆಗಲಾರ್ದಂಗೆ ಅವನೇ ನೋಡ್ಕೊಳ್ತಾನೆ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಯೋಗಕ್ಷೇಮಂ ವಹಾಮ್ಯಹಂ. ಯಾರು ಅನನ್ಯವಾದ ಭಾವನೆಯಿಂದ ನನ್ನನ್ನು ಯಾವಾಗಲೂ ಚಿಂತನೆ ಮಾಡ್ತಾ ಇರ್ತಾರೋ ಅವರ ಯೋಗ ಅವರ ಕ್ಷೇಮ ಎರಡನ್ನು ನಾನೇ ನೋಡ್ಕೊಳ್ತೇನೆ ಅಂತ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ಕೊಂಡ. ಅವರ ಯೋಗ ಅವರ ಕ್ಷೇಮ ಅಂದ್ರೆ ಏನು? ಶಂಕರಾಚಾರ್ಯರು ಅದಕ್ಕೆ ವ್ಯಾಖ್ಯಾನ ಬರೆದಾರ. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ, ಪ್ರಾಪ್ತಸ್ಯ ಪರಿರಕ್ಷಣಂ ಕ್ಷೇಮ ಅಂತ. ಏನು ಇಲ್ಲ ಅದನ್ನು ತಂದು ಕೊಡೋದು ಯೋಗ, ಇಲ್ಲದನ್ನು ತಂದು ಕೊಡೋದು ಯೋಗ, ಇದ್ದದ್ದನ್ನು ಕಾಪಾಡೋದು ಕ್ಷೇಮ ಅಂತ. ಅನನ್ಯವಾಗಿ ಯಾರು ದೇವರನ್ನು ಭಕ್ತಿಯಿಂದ ಚಿಂತನೆ ಮಾಡ್ತಾರೋ ಅವರಿಗೆ ಇಲ್ಲದನ್ನು ತಂದು ಕೊಡೋ ಕೆಲಸನೂ ದೇವರೇ ಮಾಡ್ತಾನ. ತಂದು ಕೊಟ್ಟದ್ದನ್ನು ರಕ್ಷಣಾ ಮಾಡೋಕ್ಕೆ ಕಾವಲಾನ ಅವನ ಮಾಡ್ತಾನಂತ, ಕಾವಲಾನ ಅವನ ಮಾಡ್ತಾನೆ. ಹಂಗೆ ಬಂಡಿಗಣಿಯ ಚಕ್ರವರ್ತಿ ಅನ್ನದಾನೇಶ್ವರ ಸ್ವಾಮಿಗಳಲ್ಲಿ ದಾಸೋಹ ಮಾಡಬೇಕು ಅಂದ್ರೆ ಅವ್ರಿಗೇನು ಕೊರತೆ ಆದ್ರೂ ಮಲ್ಲಯ್ಯನ ತಂದು ಕೊಡ್ತಾನೆ. ಅವನ ಚಾವಿ ಮಲ್ಲಯ್ಯನ ಹತ್ರ ಐತೆ, ಅವ್ರ ಚಾವಿ ನಮಗೆ ಗೊತ್ತದ. ಏನು ಇಲ್ಲಂದ್ರೂ ಎಲ್ಲ ಅವನ ತಂದು ಕೊಡ್ತಾನ. ಮತ್ತನ್ನು ಬಂದು ಬಿದ್ದದ್ದನ್ನೆಲ್ಲ ಕಾಪಾಡೋದು ಅವನ ಮಾಡ್ತಾನೆ. ಎಲ್ಲಿ ಏನೋ ಅಳಿಗಾಡಕ್ಕೆ ಅವಕಾಶ ಕಾವಲ ಅವ ಮಾಡಕತ್ತಾನೆ. ಯಾರು ತಗೊಳ್ಳೋರದಾರಲ್ಲಿ, ಯಾರು ತಗೊಳ್ಳೋರದಾರ. ಮತ್ತು ಅವ್ರ ಕಾಲ ಮಲ್ಲೇ ಮಾಡ್ತಾನ, ಮತ್ತು ನಿಮ್ಮದೆಲ್ಲ ಕಾಲ ಅವ್ರು ಮಾಡ್ತಾರೆ. ನಿಮ್ಮ ಇಲ್ಲದನ್ನು ಕೊಡೋದು ಅವ್ರು ಮಾಡ್ತಾರೆ, ಕೊಟ್ಟದ್ದನ್ನು ಕಾಪಾಡೋದನ್ನು ಅವರೇ ಮಾಡ್ತಾರೆ. ಅವರನ್ನು ಅವ ರಕ್ಷಣೆ ಮಾಡ್ತಾನೆ, ನಿಮ್ಮನ್ನು ಅವ್ರು ರಕ್ಷಣೆ ಮಾಡ್ತಾರೆ. ಹೀಗಾಗಿ ಇದೊಂದು ಅಪ್ರತಿಮವಾಗಿರುವಂತಹ ಅಭಿನಂದನೀಯವಾಗಿರುವಂತಹ ಒಂದು ಆಧ್ಯಾತ್ಮಿಕ ಕಾರ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ಅವರ ಕೀರ್ತಿ, ನಿಮ್ಮ ಸೇವೆ ಉತ್ತರೋತ್ತರವಾಗಿ ಬೆಳಗಿ ಅದು ಹೆಸರುವಾಸಿ ಆಗಲಿ, ಮಲ್ಲೇರಿಗೆ ಮುಟ್ಲಿ ಅಂತ ತಿಳ್ಕೊಂಡು ಹಾರೈಸಿ ಆಶೀರ್ವಚನವನ್ನು ಪೂರ್ಣಗೊಳಿಸ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.